ಕುಳಿತರ ಕ್ರಿಮಿಗಳು ಉಗ್ರರಿಗೆ ಬಂಕರ್ಗಳಲ್ಲಿ ಆಶ್ರಯ ನೀಡಿದ ಪಾಕಿಸ್ತಾನ, ಸೇನೆಗೆ ಹೆದರಿ ಓಡಿ ಹೋದ ಪಾಕ್ ಸೇನಾ ಮುಖ್ಯಸ್ಥ ಮುಲ್ಲಾ. ಏನು ರಕ್ತನಾಳ ಕೋಳಿನಾಳ ಅಂತೆಲ್ಲ ಹೇಳ್ತಾ ಇದ್ದಪ್ಪ. ಈಗ ಇವನು ಸೇನಾ ಮುಖ್ಯಸ್ಥ ಸೈಯದ್ ಆಸಿಮ್ ಮುನೀರ್, ಇವನನ್ನ ಪಾಕಿಸ್ತಾನಿಗಳೇ ಮುಲ್ಲಾ ಮುನೀರ್ ಅಂತ ಕರೀತಾರೆ. ಇದೆಲ್ಲ ಆಗಿದೆ ಹೆಂಗ್ ಗೊತ್ತಾ ವೀಕ್ಷಕರೇ, 1960 ತನಕ ಒಂತಲ್ಲಿ ಸರಿ ಇತ್ರಿ ಪಾಕಿಸ್ತಾನ. ಅಲ್ಲೊಬ್ಬ ಜಿಯಾವುಲ್ ಹಕ್ ಅಂತ ಒಬ್ಬ ಬಂದ್ಬಿಟ್ಟ. ಜಿಯಾವುಲ್ ಹಕ್ ಅಂತ ನೀವು ಗೊತ್ತಿರ್ಬೋದು, 1960 ಶುರುವಾಗುತ್ತೆ. ಜಿಯಾವುಲ್ ಹಕ್ ಸೇನಾ ಮುಖ್ಯಸ್ಥಾಗಿ ಬಂದ್ಬಿಡ್ತಾನೆ. ಎಲ್ಲ ಸರಿ ಇರುತ್ತೆ. ಅಯೂಬ್ ಖಾನ್ ಮತ್ತೊಬ್ರು ಇವರೆಲ್ಲ. ಅಯೂಬ್ ಖಾನ್ ಅವರನ್ನ ಏನು ಗುಂಡಿಟ್ಟಲ್ಲಿ ಕೊಳ್ತಾರೆ, ಇನ್ನೊಬ್ಬರನ್ನ ಈ ಜುಲ್ಫಿಕರ್ ಅಲಿ ಬಿಟ್ಟು ಅವರು ಕೂಡ ಇಂಡಿಯಾ ತುಂಬಾ ಚೆನ್ನಾಗಿದ್ದಾರೆ. ಬೆಂಜೀರ್ ಭುಟ್ಟೋ ಅವ್ರ ತಂದೆ, ಈ ಬಿಲಾವಲ್ ಭುಟ್ಟೋ ಇದ್ದಾನಲ್ಲ ಅವ್ರ ಅಜ್ಜ, ಅವನೇನು ರಕ್ತ ಹರಿಸ್ತಾನೆ, ಅವನು ಹೋಗಿ ಕೆನಡಾಗೆ ಸೆಟ್ಲ್ ಆಗಿದ್ದೀವಿ ಎಂತ ಕಳ್ರಲ್ಲಿ ನೀವೆಲ್ಲ ಆಯ್ತಾ. ಈ ಅಯೂಬ್ ಖಾನ್ ಆರಂಭದಲ್ಲಿ, ಅದಾದ ನಂತರ ಜುಲ್ಫಿಕರ್ ಅಲಿ ಬಿಟ್ಟು ಅವರನ್ನ ಗಲ್ಲಿಗೇರಿಸಲಾಗತ್ತೆ. ಆನಂತರ ಬರೋದೇ ಯಾರು ಗೊತ್ತಾ, ಈ ಜಿಯಾವುಲ್ ಹಕ್. ಜಿಯಾವುಲ್ ಹಕ್ ಪಾಕಿಸ್ತಾನದಲ್ಲಿ ಹೆಂಗ್ ಮಾಡ್ಬಿಡ್ತಾನೆ ಅಂತಂದ್ರೆ, ಎಲ್ಲದಕ್ಕೂ ಕೂಡ ಈಗ ಧಾರ್ಮಿಕತೆ ಬೇಕು ಇಲ್ಲ ಅಂತಲ್ಲ, ಆದ್ರೆ ಧರ್ಮಾಂಧತೆ ಆಗಬಾರ್ದು. ನಾವು ಧರ್ಮದಲ್ಲಿ ನಡೆಯಪ್ಪ ಅಂತಂದ್ರೆ ಧರ್ಮ. ಈಗ ನೀವು ಧರ್ಮ ಅಂತಂದ್ರೆ ಏನು, ಧರ್ಮಾಸ್ಪತ್ರೆ ಅಂತ ಕೇಳಿದಿರ ನಾನು. ಧರ್ಮಾಸ್ಪತ್ರೆ ಎಲ್ಲರಿಗೂ ಧರ್ಮಾಸ್ಪತ್ರೆ ಧರ್ಮದಲ್ಲಿ ನಡೆಯೋದು ಅಂತ. ಧರ್ಮ ಬೇಕು, ಧರ್ಮಾಂಧತೆ ಇರಬಾರ್ದು. ಅದು ಇಲ್ಲಿಗೆ ಏರಿ ಅದು ಪಿತ್ತನೆತ್ತಿಗೆ ಇರಬಾರ್ದು. ಅವನು ಏನ್ ಮಾಡ್ಬಿಟ್ಟ, ಈ ಇಲಾಖೆಗಳಿದೆಯಲ್ಲ, ದೊಡ್ಡ ದೊಡ್ಡ ಇಲಾಖೆಗಳು, ಆ ಮತ್ತೊಂದು ಇಲಾಖೆ ಆಗಿಲ್ಲ, ಅಲ್ಲೆಲ್ಲ ಈ ಗುಡ್ಡಗಾಡು ಆ ಹಳ್ಳಿ ಪ್ರದೇಶಗಳಲ್ಲಿ, ರಿಮೋಟ್ ಏರಿಯಾಗಳಲ್ಲಿ ಇರುವಂತ ಮುಲ್ಲಾಗಳೆಲ್ಲ ತಂದ್ಬಿಟ್ಟು ಚೀಫ್ ಮಾಡ್ಬಿಟ್ಟು ಅದೇನ್ ಮಾಡ್ತವೆ, ಅದು ಅಂಥದ್ದಕ್ಕೆ ಜನ್ಮ ಇಡ್ತವೆ. ಅದರ ಪ್ರತಿರೂಪ ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಾ ವೀಕ್ಷಕರೇ. ಅಲ್ಲಿ ಈಗ ನರೇಂದ್ರ ಮೋದಿ ಏನ್ ಮಾಡ್ತಾರೆ, ನಮ್ಮ ಪ್ರಧಾನಿ ಅಂತ ಇಟ್ಕೊಳ್ಳಿ, ಅಥವಾ ಯಾರೇ ಪ್ರಧಾನಿ ನಮ್ಮ ಭಾರತ ದೇಶದಲ್ಲಿ ಆದ್ರೂ ಕೂಡ ಒಂದು ವಿದೇಶ ಪ್ರವಾಸ ಹೋದಾಗ ಅಲ್ಲಿ ಅದಕ್ಕೊಂದು ವ್ಯವಸ್ಥೆ ಇರುತ್ತೆ. ಒಂದು ಮಾತಾಡುವಾಗ, ರಾಜತಾಂತ್ರಿಕವಾಗಿ ಮಾತಾಡುವಾಗ, ಮತ್ತೊಂದು ಒಂದು ನೀತಿ ಆಯೋಗ, ನೀತಿ ರೂಪಿಸಿ ಮಾಡುವಾಗ, ಇವರಿಂದ ಹಿಡಿದು ಈಗ ಪಂಚವಾರ್ಷಿಕ ಯೋಜನೆ ಅಲ್ಲಿಂದ ಹಿಡಿದು ಇಲ್ಲಿ ತನಕ ಅಲಿಪ್ತ ನೀತಿ ಇದೆಲ್ಲ ಯಾರು ಮಾಡ್ತಾರೆ. ಅಲ್ಲಿ ಎಲ್ಲಾದ್ರೂ ಮೋದಿ ಅವರು ಹಿಂದುತ್ವನೋ ಧರ್ಮ ಎಂತಾದ್ರೂ ಸಾಧ್ಯ. ಆಮೇಲೆ ತುಂಬಾ ತುಂಬಾ ಜನರಿಗೆ ಗೊತ್ತಿಲ್ಲ, ಅತಿ ಹೆಚ್ಚು ಸನ್ಮಾನಕ್ಕೆ ಒಳಗಾಗಿದ್ದು ಅಥವಾ ಆಯಾಯ ದೇಶಗಳ ಅತಿ ದೊಡ್ಡ ಪ್ರಶಸ್ತಿಗಳನ್ನ ಮುಸ್ಲಿಂ ರಾಷ್ಟ್ರಗಳು ಕೊಟ್ಟಿದ್ರೆ ಅದು ಬೇರೆ ಯಾರಿಗೂ ಅಲ್ಲ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನಾನು ಯಾಕೆ ಹೇಳಿದೆ ಅಂತಂದ್ರೆ, ಈ ಇವನಿದಾನಲ್ಲ ಯಾರು ಸೇನಾ ಮುಖ್ಯಸ್ಥ, ಅವನು ಹೋಗ್ಬಿಟ್ಟು ಹೇಳ್ತಾನೆ ಅಲ್ಲಿ ಮತ್ತೊಂದು ದೇಶದ ಪ್ರಧಾನಿ ಅಥವಾ ಅಧ್ಯಕ್ಷರ ಜೊತೆ ನಮ್ಮಲ್ಲಿ ಇನ್ವೆಸ್ಟ್ ಮಾಡಿ ಅಂತೇಳಿ. ಇವನಿಗೆ ಕೆಲಸ ಏನು, ಆಮೇಲೆ ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ತಾರೆ, ಸೇನೆ ಪಿಕ್ಚರ್ ಪ್ರೊಡ್ಯೂಸ್ ಮಾಡುತ್ತೆ, ಆಟಿಕೆ ಪ್ರೊಡ್ಯೂಸ್ ಮಾಡುತ್ತೆ. ಆಮೇಲೆ ಇದು ಏನು ಬಿಲ್ಡರ್ ಇವರು, ರಿಯಲ್ ಎಸ್ಟೇಟ್ ಮಾಡ್ತಾರೆ. ಇದೆಲ್ಲ ಇವರ ಅಂಡರಲ್ಲಿ ISI ಬರುತ್ತೆ, ಇವರ ಅಂಡರಲ್ಲಿ ಈ ಭಯೋತ್ಪಾದಕ ಸಂಘಟನೆ. ಈ ಭಯೋತ್ಪಾದಕ ಸಂಘಟನೆಗೆ ಶತಾಯಗತಾಯ ಶಾಂತಿನೂ ಬೇಡ, ಮತ್ತೊಂದು ಬೇಡ, ಮಗದೊಂದು ಬೇಡ. ಅವರಿಗೆ ಸುಮ್ಮನೆ ಅದೊಂದು ಧರ್ಮಾಂಧತೆ ತುಂಬಿಟ್ಟಿದ್ದಾರೆ. ಅವ್ರಿಗೆ ಏನಂತಂದ್ರೆ ಹುತಾತ್ಮರಾಗಬೇಕಂತ 72 ಕನ್ಯೆ ಸಿಗ್ತಾರಂತೆ. ಅದು ಯಾವ ಕನ್ಯೆ ಸಿಗ್ತಾರೆ, ಮತ್ತೆ ಕನ್ಯೆ ಸಿಗ್ತಾರೆ ಏನು. ನೀವೀಗ ಇಷ್ಟೆಲ್ಲ ಹೇಳುವಾಗ ನಂಗೆ ಅನ್ಸುತ್ತೆ, ಈ ಬಿಡಿ, ಈ ಅರ್ಥ ಆಗದವ್ರನ್ನು ಬಿಡಿ, ಆದ್ರೆ ಇಲ್ಲಿ ನಮ್ಮ ಕಲಬುರಗಿಯಲ್ಲಿ, ನಮ್ಮ ಮಂಗಳೂರಲ್ಲಿ, ನಮ್ಮ ಊರುಗಳಲ್ಲಿ ಪಾಕಿಸ್ತಾನ್ ಪಾಕಿಸ್ತಾನ್ ಅಂತ ಒಳಗೊಳಗೆ ಕುಣಿತಾ ಇದಾರಲ್ಲ, ಅದರಲ್ಲಿ ಅನ್ಎಜುಕೇಟೆಡ್ಸ್ ನಾವ್ ಎಂತದ್ದು ಮಾಡಕ್ಕಾಗಲ್ಲ ಬಿಡಿ. ಬಟ್ ಎಜುಕೇಟೆಡ್ಸ್ ನೀವಿದಿರಲ್ಲ, ಜಯಪ್ರಕಾಶ್ ಶೆಟ್ಟರ್ ಹೇಳುದಲ್ಲ ಈಗ ಪಾಕಿಸ್ತಾನದ ಹಿಸ್ಟ್ರಿ ಕೂತು ಓದಿ, ನಿಮ್ಮದೇ ಫೇವರೆಟ್ ಪಾಕಿಸ್ತಾನದ ಹಿಸ್ಟ್ರಿನ ಕೂತು ಇಂಚು ಓದಿ. ಎಂತ ಕರ್ಮ ಇದೆ ಅಲ್ಲಿ ಅಂತ ಬೇಕಾ ಅದು, ಅದನ್ನು ಫಾಲೋ ಮಾಡ್ಬೇಕಾ ನೀವು ಏನನ್ನು ಫಾಲೋ ಮಾಡಬೇಕು? am I not right sir? ಡೆಫಿನೆಟ್ಲಿ. ಅದಕ್ಕೆ ಒಂದೇನು ಗೊತ್ತಾ, ಈ ಹಿಂದೂಗಳ ಒಂದು ವಿಚಾರ ಇದೆ. ಹಿಂದೂಗಳಲ್ಲಿ ಧರ್ಮಾಂಧತೆ ತುಂಬಿದ್ರೆ ಒಬ್ಬ IAS IPS ಆಗಿದ್ದವನು ಒಬ್ರು ಇದಾರಲ್ಲ, ಯಾರೋ ಒಬ್ರು ಇತ್ತೀಚೆಗೆ ಒಬ್ರು IAS ಇದ್ದವರು, ಅವರ ಹೆಸರು ಮರ್ತೋಯ್ತು ನನಗೆ. ಅವರು ಯಾವ್ದೋ ಸ್ವಾಮೀಜಿ ಆಗಿದ್ದಾರೆ, ಕರ್ನಾಟಕದಲ್ಲಿ ಇದ್ರು, IAS ಆಗಿದ್ರು, ಈಗ ಸ್ವಾಮೀಜಿ ಆಗಿದ್ದಾರೆ. ಹಿಂದೂಗಳಲ್ಲಿ ಧರ್ಮಾಂಧತೆ ತುಂಬಿದ್ರೆ ಆತ ಸನ್ಯಾಸಿ ಆಗ್ತಾನೆ ಎಲ್ಲವನ್ನು ಬಿಟ್ಟು ಅಂತ. ಇತರರಲ್ಲಿ, ನಾನು ಪರ್ಟಿಕ್ಯುಲರ್ ಹೇಳೋದಿಲ್ಲ, ಇತರಲ್ಲಿ ಅರ್ಥ ಮಾಡ್ಕೊಳ್ಳಿ, ಇತರಲ್ಲಿ ವೆಲ್ ಎಜುಕೇಟೆಡ್ಗೆ ಧರ್ಮಾಂಧತೆ ತುಂಬಿದ್ರೆ ಆತ ಭಯೋತ್ಪಾದಕನಾಗ್ತಾನೆ ಅಂತ ಉದಾಹರಣೆ 1000 ಕೊಡಬಲ್ಲೆ. ಬನ್ನಿ ಮುಂದಿನ ಸ್ಟೋರಿಗೆ ಹೋಗೋಣ. ಭಾರತ ಮತ್ತು ಪಾಕಿಸ್ತಾನ ಯುದ್ಧಕ್ಕೆ ಕ್ಷಣಗಣನೆ ಪ್ರಾರಂಭವಾಗ್ತಾ ಇದ್ದಾಗ ಇನ್ನೊಂದೆಡೆ ಯುದ್ಧ ನಡೆದರೆ ಸೋಲುವುದು ಪಕ್ಕಾ ಆಗಿರೋದ್ರಿಂದ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನೇ ಏನೆಲ್ಲ ಮಾತಾಡ್ಬಿಟ್ಟ. ಇದು ಹೆಂಗೆ ಗೊತ್ತಾ, ಇದು ಈ ಉದಯಗಿರಿಯಲ್ಲಿ ಒಬ್ಬ ಬಾಯಿ ಪಡ್ಕೊಂಡು ಗೊತ್ತಾ, ಓ ಕರೆಂಗೆ, ಏ ಕರೆಂಗೆ, ಯಾ ಕರೆಂಗೆ, ಮಾರೆಂಗೆ, ಪಕಡೆಂಗೆ.
ಅವ್ನು ನೋಡಿದ್ರೆ ಪಕಡಂಗೆ ಇಲ್ಲ ಪಿಕಡಂಗೆ ಇಲ್ಲ, ಅವ್ನು ಓಡೋಗ್ಬಿಟ್ಟಿದ್ದಾನೆ. ನೆಕ್ಸ್ಟ್ ಡೇ ನಾಪತ್ತೆ. ಅವ್ನು ನಾಪತ್ತೆ. ಇವನು ಹಂಗೆ ನಮ್ದು ಏನು ಕಾಶ್ಮೀರ ನಮ್ಮ ಕೊರಳ ನಾಳ, ಕುತ್ತಿಗೆಯ ನಾಳ. ಆಮೇಲೆ ಇವನೆಂತ ಹೇಳಿಕೆಯನ್ನು ಕೊಟ್ಟ ಅಂತಂದ್ರೆ, ಒಬ್ಬ ಸೇನಾ ಮುಖ್ಯಸ್ಥನಾಗಿ ಭಾರತದಲ್ಲಿ ಇರಕ್ಕಾಗತ್ತ ಹಿಂದೂಗಳ ಜೊತೆ, ಅದಕ್ಕಲ್ಲೋ ಭಾರತ ಮತ್ತು ಪಾಕಿಸ್ತಾನ ಬೇರೆ ಆಗಿದ್ದು, ಹಿಂದೂಗಳು ಬೇರೆ ಮುಸ್ಲಿಮರು ಬೇರೆ ಅಂತ ಹೇಳಿ. ಆಗ್ಲೂ ಭಾರತ ಹೇಳಿದ್ದು ಭಾರತದ ಮುಸ್ಲಿಮರು ಹೋಗೋದು ಬೇಡ, ಇಲ್ಲೇ ಇರಿ ಅಂತ. ಭಾರತ ಮತ್ತು ಪಾಕಿಸ್ತಾನ ಅವನೇ ಹೇಳಿದ ಹಾಗೆ, ನಾವು ಹೇಳೋದು ಬೇಡ, ಅವನೇ ಹೇಳಿದ ಹಾಗೆ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಗಿದ್ದು ಯಾವ ಕಾರಣಕ್ಕೆ? ಧರ್ಮದ ಕಾರಣಕ್ಕೆ. ಅದು ಮುಸ್ಲಿಮರಿಗೆ ಅಂತ ಆದರೆ ಪಾಕಿಸ್ತಾನ ಇದು ಯಾರಿಗೆ? ಹಿಂದೂಗಳಿಗೆ ಅಲ್ವಾ? ಯಾವತ್ತಾದ್ರೂ ಹೇಳ್ಕೊಂಡಿದ್ದಾರೆ ಹಿಂದೂಗಳು? ಜಾತ್ಯತೀತ ರಾಷ್ಟ್ರ ಅಂತ ಮಾಡ್ಕೊಂಡಿದ್ದು ನಾವೇ ಅಲ್ವಾ? ಆ ಅಭಿಮಾನ ಗೌರವ ಇಲ್ಲದೆ ನೀವೆಲ್ಲ. ಅಂಬೇಡ್ಕರ್ ಹೇಳಿದ್ರು, ಸಾವರ್ಕರ್ ಹೇಳಿದ್ರು, ಇವತ್ತು ಆತರ ಗುಂಡಿಗೆನೇ ಇಲ್ಲ ಯಾರಿಗೂ ಹೇಳೋಂಥದ್ದು. ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಭಾರತಕ್ಕೆ ಹೆದರಿ ಓಡಿ ಹೋದ್ನ ಮುನೀರ್, ಎಲ್ಲೂ ಕಾಣಿಸ್ತಿಲ್ವಂತೆ ಪಾಕ್ ಸೇನಾ ಮುಖ್ಯಸ್ಥ. ಒಂದೆಡೆ ಭಾರತ ಮತ್ತು ಪಾಕಿಸ್ತಾನದ ಯುದ್ಧಕ್ಕೆ ಕ್ಷಣಗಣನೆ ಪ್ರಾರಂಭವಾಗ್ತಿದ್ರೆ, ಇನ್ನೊಂದೆಡೆ ಯುದ್ಧ ನಡೆದ್ರೆ ಸೋಲೋದು ಪಕ್ಕಾ ಆಗಿರೋದ್ರಿಂದ ಪಾಕಿಸ್ತಾನದ ಪ್ರಮುಖ ನಾಯಕರು ಹಾಗೂ ಸೇನಾ ಅಧಿಕಾರಿಗಳು ತಮ್ಮ ತಮ್ಮ ಕುಟುಂಬವನ್ನ ಸುರಕ್ಷಿತ ಸ್ಥಳಕ್ಕೆ ತಲುಪಿಸಲು ಸಿದ್ದವಾಗ್ತಿದ್ದಾರೆ ಎನ್ನಲಾಗ್ತಿದೆ. ಅದರಂತೆ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಹಾಗೂ ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿಯ ಅಧ್ಯಕ್ಷ ಬಿಲಾವಲ್ ಭುಟ್ಟೋ ಜರ್ದಾರಿ ತಮ್ಮ ಕುಟುಂಬವನ್ನ ವಿದೇಶಕ್ಕೆ ಸ್ಥಳಾಂತರಿಸಿದ್ದಾರೆ ಎನ್ನಲಾಗಿದೆ. ಹೌದು, ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ತಮ್ಮ ಕುಟುಂಬವನ್ನ ಸೌದಿ ಅರೇಬಿಯಾ ಇಲ್ಲ ಲಂಡನ್ಗೆ ಪಲಾಯನಗೈದಿದ್ದಾರೆ ಎನ್ನಲಾಗಿದೆ. ಆದರೆ ಸೇನಾ ಮುಖ್ಯಸ್ಥ ಮುನೀರ್ ಮಾತ್ರ ಕುಟುಂಬದ ಜೊತೆ ತೆರಳದೆ ಪಾಕ್ನಲ್ಲಿ ಮಿಸ್ ಆಗಿದ್ದಾರೆ ಎನ್ನಲಾಗಿದೆ. ರಾವಲ್ಪಿಂಡಿಯ ಬಂಕರ್ನಲ್ಲಿ ಜನರಲ್ ಅಸೀಂ ಮುನೀರ್. ಸದ್ಯ ಪಾಕ್ ಸೇನಾ ಜನರಲ್ ಅಸೀಂ ಮುನೀರ್ ಪಾಕಿಸ್ತಾನದಿಂದ ಕಾಣೆಯಾಗಿದ್ದಾರೆ ಅಂತ ಸ್ಥಳೀಯ ಮೂಲಗಳು ಹೇಳುತ್ತಿವೆ. ಇನ್ನು ಕೆಲವರು ಮುನೀರ್ ರಾವಲ್ಪಿಂಡಿಯ ಬಂಕರ್ನಲ್ಲಿ ಅಡಗಿಕೊಂಡಿದ್ದಾರೆ ಎಂಬ ಸುದ್ದಿಯೂ ಹರಿದಾಡ್ತಿದೆ. ಈ ಸುದ್ದಿ ಬಗ್ಗೆ ಸರ್ಕಾರ ಸ್ಪಷ್ಟೀಕರಣ ನೀಡಿದ್ದು, ಅಬೋಟಾಬಾದ್ನಲ್ಲಿ ನಡೆದ ಸಮಾರಂಭವೊಂದರಲ್ಲಿ ಭಾಗವಹಿಸಿದ್ದಾನೆ ಎಂದು ತಿಳಿಸಿದೆ. ನಂತರ ಅಸೀಂ ಮುನೀರ್ ಎಲ್ಲಿಗೂ ಹೋಗಿಲ್ಲ, ಅವರು ಪಾಕಿಸ್ತಾನದಲ್ಲಿದ್ದಾರೆ ಮತ್ತು ಅಧಿಕಾರಿಗಳೊಂದಿಗೆ ಸಭೆ ನಡೆಸುತ್ತಿದ್ದಾರೆ ಅಂತ ಹೇಳಲಾಯಿತು. ಇಷ್ಟೆಲ್ಲ ಆದರೂ ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಕುರಿತ ಚರ್ಚೆ ಮಾತ್ರ ನಿಲ್ಲುತ್ತಿಲ್ಲ. ಹಾಗಾಗಿ ಅಸೀಂ ಮುನೀರ್ ಮಿಸ್ಸಿಂಗ್ ಎಂಬ ಹ್ಯಾಶ್ಟ್ಯಾಗ್ ಟ್ರೆಂಡ್ನಲ್ಲಿದ್ದು, ಮುನೀರ್ ಪರಾರಿಯಾಗಿದ್ದಾರೆ ಎಂಬ ವದಂತಿಗಳನ್ನ ನಿಜವೆಂದು ನಂಬಿ ಅನೇಕ ಬಳಕೆದಾರರು ಸರ್ಕಾರವನ್ನ ಪ್ರಶ್ನಿಸುತ್ತಿದ್ದಾರೆ. ಹೇಡಿ ಅಸೀಂ ಮುನೀರ್ ಓಡಿ ಹೋದ್ರು. ಇನ್ನು ಹೇಡಿ ಅಸೀಂ ಮುನೀರ್ ಓಡಿ ಹೋಗಿದ್ದಾರೆ ಅಂತ ಚರ್ಚೆ ಜೋರಾಗಿದ್ದು, ಅಸೀಂ ಮುನೀರ್ ದೇಶದಿಂದ ಪಲಾಯನ ಮಾಡುತ್ತಿರೋ ಊಹಾಪೋಹಗಳಿಗೆ ತೆರೆ ಎಳೆಯಲು ಸರ್ಕಾರ ಹರಸಾಹಸ ಪಡುತ್ತಿದೆ ಎನ್ನಲಾಗಿದೆ. ಒಟ್ಟಾರೆ ಒಂದ್ ಕಡೆ ಭಾರತದ ಯುದ್ಧ ಭೀತಿ ಒಂದು ಕಾರಣವಾದ್ರೆ, ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ನಡೆ ಧೋರಣೆ ಅನುಮಾನಕ್ಕೆ ಕಾರಣವಾಗಿದ್ದು, ಅತ್ತ ಪಾಕಿಸ್ತಾನದ ಸೇನಾ ಆಫೀಸರ್ ಸೈನಿಕರು ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಾಂಗ್ಲಾದೇಶ ಅಲ್ಲಿ ಏನು ಸಮಸ್ಯೆ ಆಗಿದೆ? ಒಳ ನುಸುಳುಕೋರರ ವಿರುದ್ಧ ಭಾರಿ ಕ್ರಮ, ಒತ್ತುವರಿ ತೆರವಿಗೆ 50 ಜೆಸಿಬಿ